ಇನ್ನು ಮಹಾರಾಷ್ಟ್ರ ಜಾರ್ಖಂಡ್ ಏನಾಗುತ್ತೆ ಅನ್ನೋದು ಒಂದು ಕಡೆ ಆದರೆ ರಾಜ್ಯದ 3 ಕ್ಷೇತ್ರಗಳಲ್ಲಿ ಬಹಳ ಕುತೂಹಲ ಕೆರಳಿಸಿರುವ ಚನ್ನಪಟ್ಟಣ ಏನಾಗುತ್ತೆ ಅನ್ನುವಂಥದ್ದು ಕೂಡ ಮತ್ತೊಂದು ಬಹಳ ಕುತೂಹಲಕಾರಿಯಾದಂಥ ಅಂಶ. ಒಂದು ಕಡೆ ಚನ್ನಪಟ್ಟಣವನ್ನು ಗೆಲ್ತೀವಿ ಅನ್ನುವ ವಿಶ್ವಾಸವನ್ನು ಎರಡೂ ಕಡೆಯಿಂದ ಎನ್ಡಿಎ ಮತ್ತು ಕಾಂಗ್ರೆಸ್ನ ಕಡೆಯಿಂದ ಎರಡೂ ಪಕ್ಷದ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ನಾವಂತೂ ಈ ಬಾರಿ ಚುನಾವಣೆಯನ್ನು ಚನ್ನಪಟ್ಟಣದಲ್ಲಿ ಗೆಲ್ತೀವಿ, ಎಷ್ಟಂತರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮಾತಾಡಿದ್ದಾರೆ. ಚನ್ನಪಟ್ಟಣವನ್ನು ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೈಸೂರಲ್ಲಿ ಮಾತಾಡೋ ಸಂದರ್ಭದಲ್ಲಿ ನಾನು ಶಾಸ್ತ್ರ ಹೇಳೋದಕ್ಕೆ ಸಾಧ್ಯ ಇಲ್ಲ, ನಾವು ಚನ್ನಪಟ್ಟಣವನ್ನು ಗೆಲ್ತೀವಿ, ಚನ್ನಪಟ್ಟಣ ಮಾತ್ರ ಅಲ್ಲ, ಮೂರು ಕ್ಷೇತ್ರಗಳನ್ನು ನಾವು ಗೆಲ್ತೀವಿ, ಚನ್ನಪಟ್ಟಣವನ್ನು ಗೆಲ್ತೀವಿ, ಉಳಿದ 2 ಕ್ಷೇತ್ರ ಸಂಡೂರು ಶಿಗ್ಗಾವಿ ಮೂರನ್ನು ನಾವೇ ಗೆಲ್ತೀವಿ. ಮಹಾರಾಷ್ಟ್ರ ಕ್ಲೋಸ್ ಫೈಟ್ ಇದೆ, ಯಾರು ಬೇಕಾದ್ರಲ್ಲಿ ಅಧಿಕಾರಕ್ಕೆ ಬರಬಹುದು. ನಮ್ಮ ಪಾರ್ಟಿ ವರ್ಕರ್ಸ್ ಹೇಳೋದು ನಾವು ಎಡ್ಜಲ್ಲಿದ್ದೀವಿ ಅಂತ, ನಾನು ಭವಿಷ್ಯ ಹೇಳೋದಕ್ಕೆ ಬರೋದಿಲ್ಲ, ಬಟ್ ರಾಜ್ಯದಲ್ಲಿ 3 ಗೆಲ್ಲುವ ವಿಶ್ವಾಸ ಅಂತೂ ನಮಗಿದೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಮೂರು ಗೆಲ್ತೀವಿ. ಏನ್ ಸಂದೇಶ ಹೋಗ್ಬೋದು ಸರ್? ಗೆಲ್ತೀವಿ ಅಂತ ಅಷ್ಟೇ ಬರೀಬೇಕು. ಚುನಾವಣಾ ನೋಡಪ್ಪ, ಗೆಲ್ತೀವಿ ಅಂತ. ಬಟ್ ನಮ್ಮ ಕಾರ್ಯಕರ್ತರೆಲ್ಲ, ನಾನು 2 ದಿನ ಹೋಗಿದ್ದೆ, ಇವರು ಹೋಗಿದ್ರು, ನಮ್ಮ ಮಾದೇವಪ್ಪ ಹೋಗಿದ್ದ, ವೆಂಕಟೇಶ್ ಹೋಗಿದ್ದ, ಬಹಳ ಜನ ಹೋಗಿದ್ರು. ಇವ್ರಿಗೆಲ್ಲರದು ಅಭಿಪ್ರಾಯ ಏನು ಅಂತಂದ್ರೆ ನಾವು ಗೆಲ್ತೀವಿ. ಚುನಾವಣಾ ಫಲಿತಾಂಶ ಏನು ಸಂದೇಶ ಕೊಡ್ಬೋದು ಸರ್? ರಾಜ್ಯದ ಜನರಿಗೆ ಏನಾದ್ರು ಸಂದೇಶವನ್ನು ಕೊಡುತ್ತಾ ಚುನಾವಣಾ ಫಲಿತಾಂಶ ಅಂತ ಸರ್? ಅಂತಂದ್ರೆ ರಾಜಕೀಯವಾಗಿ ಕೆಲವು ಮೀಡಿಯಾದವರು ಸುಳ್ಳು ತೋರಿಸ್ತಾ ಇದ್ದಾರೆ ಜನರಿಗೆ. ಅವ್ರಿಗೆ ಬಿಜೆಪಿ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಜನ ಅಂತ. ರಾಜ್ಯದ